ನಮಸ್ಕಾರ. ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ. ಬರ್ರಿ ಇವತ್ತಿನ ವಿಡಿಯೋದೊಳಗಿನದ ದಪ್ಪನ ಮೆಣಸಿನ್ಕಾಯ್ದು ಅಗದಿ ಈಜಿಯಾಗಿ ಮತ್ತು ಅಷ್ಟೇ ಟೇಸ್ಟ್ ಆದಂಥ ಒಂದು ಪಲ್ಯದ ರೆಸಿಪಿನ ನಾನು ನಿಮಗೆ ತೋರಿಸ್ಲಿಕ್ಕತ್ತೀನಿ. ಭಾಳ ಅಂದ್ರೆ ಭಾಳ ರುಚಿ ಇರ್ತದೆ. ಇದು ಮಾಡೋದು ಅಗದಿ ಸರಳದ. ಇದಕ್ಕೆ ಏನೇನು ಸಾಮಾನು ಬೇಕು, ಹೆಂಗೆ ಮಾಡಿದೆ ಎಂಬುದನ್ನು ಈ ವಿಡಿಯೋದೊಳಗೆ ನೋಡ್ಕೊಂಬರೋಣ. ಈಗ ಇಲ್ಲೇ ಪಲ್ಯಕ್ಕೆ ಏನದಂದ್ರೆ ಒಂದು ದಪ್ಪನ ಮೆಣಸಿನ್ಕಾಯಿ ತೊಗೊಂಡಿನಿ, ಅಂದರೆ ದೊಡ್ಡ ಮೆಣಸಿನ್ಕಾಯಿ ತೊಗೊಂಡಿನಿ. ಇದನ್ನು ತೊಳೆದಿಟ್ಕೊಂಡಿನಿ. ಮತ್ತು ಇವೇನದ 3 ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ ಖಾರಕ್ಕೆ, ಒಂದು ಉಳ್ಳಾಗಡ್ಡಿ ತೊಗೊಂಡಿನಿ. ಈಗ ಇವು 3 ಏನದ ಹೆಚ್ಚಿಕೊಳ್ಳೋಣ. ಇದು ನೋಡ್ರಿ ಎಲ್ಲ ಹೆಚ್ಚಿಕೊಂಬಂದಿನಿ. ಈಗ ಇದನ್ನ ಒಗ್ಗರಣೆಗೆ ಹಾಕೋಣ. ಇಲ್ಲೇ ಗ್ಯಾಸ್ ಹತ್ತಿಸಿ ಬಾಣಲೆ ಇಟ್ಕೊಂಡಿನಿ. ಇದಕ್ಕೆ ಎಣ್ಣೆ ಹಾಕೋಣ. 2 ರಿಂದ 3 ಚಮಚದಷ್ಟು ಎಣ್ಣೆ ಹಾಕೋಣ. ಇಲ್ಲೇ ಸಾಸಿವೆ ಹಾಕೋಣ. ಜೀರಿಗೆ, ಇಲ್ಲೇ ಒಂದು 3 ಎಸಳು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿನಿ, ಒಂದು ಹಾಕೊಳ್ತೀನಿ. ಇದಕ್ಕೆ ಇದೇನದ ಕರಿಬೇವು ಹಾಕೋಣ. ಈಗ ಹೆಚ್ಚಿಸಿ ಎಲ್ಲ ಹಾಕೋಣ. ಇದನ್ನ ಕೈ ಹಾಕೋಣ. ಒಂದು 2 ನಿಮಿಷದಿಂದ ಎಣ್ಣೆಗ ಹುರ್ಕೊಂಡಿದ್ದೀನಿ ಉಳ್ಳಾಗಡ್ಡಿನ. ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕಿರ್ತೀನಿ. ಎಲ್ಲ ಎಣ್ಣೆಗೆ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ದೊಡ್ಡ ಮೆಣಸಿನ್ಕಾಯಿ ಅನ್ನೋದು ಹಾಕೋಣ. ಇದನ್ನ ಕೈ ಹಾಕೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿಂದ ಎಲ್ಲ ಕೈ ಹಾಕ್ಕೊಂಡು ಇದೇನಂದ್ರೆ ಮ್ಯಾಲೆ ಮುಚ್ಚಿ ಒಂದು 2 ರಿಂದ 3 ನಿಮಿಷ ಏನಾದ್ರೆ ಬೇಯಿಸ್ಕೊಂಡಿದ್ದೀನಿ. ನೋಡ್ರಿ, 2-3 ನಿಮಿಷ ಬೆಂದಾಗ. ಹಸಿ ಹಣ್ಣು ಬೇಯಿಸ್ಕೋಬಾರ್ದು, ಚೂರು ಗಂಡಿದ್ರೆ ಟೇಸ್ಟ್ ಆಗ್ತದೆ ಪಲ್ಯ. ಈಗ ಇದಕ್ಕೇನದ ನಾನು ಟೇಸ್ಟಿಗೆ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕಿರ್ತೀನಿ. ಇನ್ನೊಮ್ಮೆ ಕೈ ಹಾಕೋಣ. ಇಲ್ಲಿ ನೋಡ್ರಿ, ನಾನು ಇದಕ್ಕೆ 2 ಚಮಚದಷ್ಟು ಮೊಸರು ತೊಗೊಂಡಿನಿ. ಈ ಮೊಸರು ಏನದ ಇದಕ್ಕೆ ಹಾಕೋಣ. ಭಾಳ ಟೇಸ್ಟ್ ಕೊಡ್ತದೆ. ಇನ್ನೊಂದು ಕೈ ಹಾಕಿ ಇಲ್ಲಿ 2 ನಿಮಿಷ ಏನದ ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಮೊಸರಿನ ಜೊತೆ ಎಲ್ಲ ಬೆಂದಾಗ ಇಲ್ಲಾಂದ್ರೆ ಸಣ್ಣ ಕಪ್ಪಿನಷ್ಟು ಕರಿದಿದ್ದು ಹಸಿ ಕೊಬ್ಬರಿ ತೊಗೊಂಡಿನಿ, ಹಾಕೊಂಡಿದ್ದೆ. ಇದೆಲ್ಲ ಹೆಚ್ಚಿಟ್ಟು ಕೊತ್ತಂಬರಿ ಹಾಕೋಣ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಣ. ಎಲ್ಲ ಮಿಕ್ಸ್ ಮಾಡೀನಿ. ಈಗೇನಾದ್ರು ನಾನು ಗ್ಯಾಸ್ ಆಫ್ ಮಾಡ್ಲಿಕ್ಕೆ ಮ್ಯಾಲೆ ಮುಚ್ಚಿ 1 ನಿಮಿಷ ಏನದ ಬಿಡೋಣ. ನೋಡಿದ್ರಲ್ಲ, ರುಚಿಯಾದ ದಪ್ಪ ಮೆಣಸಿನ್ಕಾಯಿ ಪಲ್ಯ ಮಾಡೋದು ಮತ್ತು ಮಾಡ್ಲಿಕ್ಕೂ ಅಗ್ದಿ ಸರಳದ. ನಿಮಗೆ 10 ನಿಮಿಷದೊಳಗೆ ಪಲ್ಯ ರೆಡಿ ಆಗ್ತದೆ. ಮತ್ತು ಇದು ಡಬ್ಬಿಗೆ ಹಾಕ್ಲಿಕ್ಕೂ ಭಾಳ ಚಲೋ ಆಗ್ತದೆ. ಲಂಚ್ ಬಾಕ್ಸ್ಗೆ ಚಪಾತಿ ಜೊತೆ ಇದು ತಿನ್ನಲಿಕ್ಕೆ ಮತ್ತು ತಿಳಿ ಸಾರು ಅನ್ನ ಊಟ ಮಾಡೋ ಮುಂದೆ ಈ ಪಲ್ಯ ಬಾಡ್ಸ್ಕೊಳ್ಳಿಕ್ಕೆ ಭಾಳ ಟೇಸ್ಟ್ ಆಗ್ತದೆ. ಮಾಡೋದು ಅಗ್ದಿ ಸರಳದ. ನೀವು ತಪ್ಪದೆ ಟ್ರೈ ಮಾಡಿರಿ. ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಮತ್ತೊಂದು ಸಾಂಪ್ರದಾಯಿಕ ಅಡುಗೆ ಒಂದಿಗೆ ಭೇಟಿಯಾಗೋಣ. ಶ್ರೀರಾಮ ಸಮರ್ಥ.